ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರ್ಣಾರ್ಭಟ ಹೆಚ್ಚಾಗಿಬಿಟ್ಟಿದೆ. ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗ ನಿರಂತರವಾದ ಮಳೆಯಿಂದ ಕಂಗಾಲಾಗಿದ್ದಾರೆ ದಕ್ಷಿಣ ಕನ್ನಡ ಜನ. ನಿರಂತರವಾಗಿ ಮಳೆ ಸುರಿತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಿರಂತರವಾಗಿ ಬಿಟ್ಟು ಬಿಡದೆ. ಕರಾವಳಿ ಭಾಗದಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ನಿರಂತರ ಮಳೆಯಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಕಳೆದ 48 ಗಂಟೆಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ನಿರಂತರ ಮಳೆಗೆ ಮತ್ತೆ ಪ್ರವಾಹ ಸೃಷ್ಟಿಯಾಗುವಂತ ಭೀತಿಯಲ್ಲಿ ಪಾಪ ಆ ಭಾಗದ ಜನ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಈಗ NDRF ಟೀಮ್ ಕೂಡ ಎಂಟ್ರಿ ಕೊಟ್ಟಿದೆ. ಅಪಾಯದಲ್ಲಿರುವಂತ ಗುಡ್ಡದ ಭಾಗದ ನಿವಾಸಿಗಳ ಸ್ಥಳಾಂತರಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಸಮುದ್ರಕ್ಕೆ ತೆರಳಿರೋ ಬೋಟ್ಗಳು ತಕ್ಷಣ ವಾಪಸ್ ಆಗೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು 5 ದಿನಗಳ ಕಾಲ ರೆಡ್ ಅಲರ್ಟ್ ಇರುತ್ತೆ. ಇನ್ನು 7 ದಿನ ನಿರಂತರವಾಗಿ ಮಳೆಯಾಗುವಂತ ಮುನ್ಸೂಚನೆ ಸಿಕ್ಕಿದೆ ಹವಾಮಾನ ಇಲಾಖೆಯಿಂದ. ಹಾಗಾಗಿನೇ ಯಾರೆಲ್ಲ ಮೀನ್ ಹಿಡಿಯೋದಕ್ಕೆ ಹೋಗಿದಾರೋ ಬೋಟ್ಗಳ ಮುಖೇನ ಅವರೆಲ್ಲರನ್ನ ವಾಪಸ್ ಬರಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇನ್ನು ಗುಡ್ಡ ಕುಸಿತದಂತಹ ಘಟನೆಗಳು ಕೂಡ ನಡೀತವೆ ಈ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಹಾಗಾಗಿ ಗುಡ್ಡ ಅಕ್ಕಪಕ್ಕದಲ್ಲಿರುವಂತ ಮನೆಗಳ ನಿವಾಸಿಗಳೇನಿರ್ತಾರಲ್ಲ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಆಗುವಂತೆಯೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿನೇ ಮುಂಜಾಗ್ರತಾ ಕ್ರಮವಾಗಿ ಈಗ NDRF ತಂಡ ಬಂದ್ ಆಗಿದೆ. ಆ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ NDRF ತಂಡ ಬಂದಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಆದಿತ್ಯ ರಾವ್. ನಿರಂತರವಾಗಿ ಮಳೆ ಸುರಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರಿಂದ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡದಲ್ಲಿ, ಜೊತೆಗೆ NDRF ತಂಡ ಕೂಡ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ ರಾಮು, ಕಳೆದ 2-3 ದಿನಗಳಿಂದ ನಿರಂತರವಾಗಿ ಕರಾವಳಿ ಭಾಗದಲ್ಲಿ ಮಳೆ ಆಗ್ತಿರುವಂತದ್ದು. ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಎರಡೂ ಭಾಗದಲ್ಲೂ ಕೂಡ ನಿರಂತರವಾಗಿ ಬಿಟ್ಟು ಬಿಡದೆ ಕೂಡ ಮಳೆ ಬರ್ತಿದೆ. ಇದರಿಂದಾಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಪ್ರಥಮ ಮಳೆಗೆ ಮಂಗಳೂರು ಭಾಗಶಃ ಮುಳುಗಿರುವಂತದ್ದು ಅಂತಾನೆ ಹೇಳ್ಬೋದು. ಮಂಗಳೂರಿನ ಪ್ರಮುಖ ನಗರ ಆಗದಂತಹ ಪಂಪೇಲ್ ಆಗಿರ್ಬೋದು, ಜ್ಯೋತಿ ಸರ್ಕಲ್ ಆಗಿರ್ಬೋದು, ಜೊತೆಗೆ ಇನ್ನಿತರ ಭಾಗದಲ್ಲೂ ಕೂಡ ಸಂಪೂರ್ಣ ನೀರು ತುಂಬಿಕೊಂಡಿರುವಂತದ್ದು. ರಸ್ತೆಯಲ್ಲಿ ವಾಹನ ಸವಾರರು ಪರದಾಟವನ್ನೇ ಮಾಡ್ತಿರುವಂತದ್ದು ನಾವು ದೃಶ್ಯದಲ್ಲಿ ಕಾಣಬಹುದಾಗಿದೆ. ಜೊತೆಗೆ ಇದೀಗ ಕರಾವಳಿ ಭಾಗಕ್ಕೆ NDRF ತಂಡ ಕೂಡ ಬಂದಿರುವಂತದ್ದು. ಯಾಕಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಗುಡ್ಡಗಾಡು ಪ್ರದೇಶ ಆಗಿರ್ಬೋದು, ಇತರ ಸ್ಥಳದಲ್ಲಿ ಯಾವುದೇ ಅಹಿತಕರ ಅಂದ್ರೆ ಗುಡ್ಡ ಕುಸಿತ ಆಗಿರ್ಬೋದು, ಇನ್ನಿತರ ಘಟನೆಗಳು ನಡೆದ್ರೆ ತಕ್ಷಣ ಸ್ಪಂದಿಸುವಂತಹ ದೃಷ್ಟಿಯಿಂದ NDRF ತಂಡ ಸರ್ವಸನ್ನದ್ಧವಾಗಿದೆ ಅಂತಾನೆ ಹೇಳುವಂತ ಮಾತುಗಳನ್ನು ಜಿಲ್ಲಾಡಳಿತ ಹೇಳಿರುವಂತದ್ದು. ಅಂದ್ರೆ ಕರಾವಳಿ ಭಾಗದ ಹೆಚ್ಚಿನ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಅಂದ್ರೆ ಗುಡ್ಡ ಕುಸಿತದ ಭೀತಿ ಕೂಡ ಇರುವಂತದ್ದು. ಇದಕ್ಕೆ ಮುಂಜಾಗ್ರತಾ ಕ್ರಮವಾಗಿ 25 ಮಂದಿ NDRF ಸಿಬ್ಬಂದಿಗಳನ್ನು, ಜೊತೆಗೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡಿರುವಂತದ್ದು. ಈಗಾಗಲೇ ನೇತ್ರಾವತಿ ನದಿ ಕೂಡ ತುಂಬಿ ಹರಿತಾ ಇದೆ. ಎಲ್ಲಾ ಡ್ಯಾಮ್ಗಳು ಕೂಡ ಓಪನ್ ಆಗಿರುವಂತದ್ದು. ಹೆಚ್ಚಿನ ಅಂದ್ರೆ ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ. ಯಾವುದೇ ನಿಟ್ಟಿನಲ್ಲಿ ಏನೂ ಬೇಕಾದ್ರೂ ಆಗ್ಬೋದು ಅಂತ ಹೇಳುವಂತ ದೃಷ್ಟಿಯಿಂದ ಈ ಒಂದು NDRF ತಂಡವನ್ನು ಕೂಡ ಬರಮಾಡಿಕೊಂಡಂತದ್ದು ಜಿಲ್ಲಾಡಳಿತ. ಓಕೆ ಆದಿತ್ಯ ರಾವ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.